ವಾಲ್ಮೀಕಿ ನಿಗಮದ ಖಾತೆಯಲ್ಲಿ ನೂರಾರು ಕೋಟಿಯ ಹಗರಣ ಆಗಿದೆ. ತನಿಖೆಯನ್ನ ಮಾಡಿ ಮಂತ್ರಿಯನ್ನ ರಾಜೀನಾಮೆಯನ್ನ ತೆಗೆದುಕೊಂಡಂತ ಸರ್ಕಾರ ಮತ್ತೊಮ್ಮೆ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನೇನು ಮಾಡಿದೆ. ಅದು ವಿರುದ್ಧ ರಾಜ್ಯಾದ್ಯಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಯಾಕೆ ಅಧಿಕಾರಿಗಳಿಗೆ ಮರಣ ಶಾಸನವನ್ನು ಕೊಟ್ಟಂತ ಈ ಕಾಂಗ್ರೆಸ್ ಸರ್ಕಾರ, ಚಂದ್ರಶೇಖರ್ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅನೇಕ ಅಧಿಕಾರಿಗಳು ಬೇರೆ ಬೇರೆ ಕಾರಣಕ್ಕೆ ಈ ಸರ್ಕಾರದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದು ಕೂಡ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಮತ್ತು ಇವರೇ ಕೊಟ್ಟಂತ ಪಂಚ ಗ್ಯಾರಂಟಿಯಲ್ಲಿ ಅನೇಕ ಗ್ಯಾರಂಟಿ ಹಣವನ್ನ ಲೂಟಿ ಮಾಡುವಂತ ಕೆಲಸವನ್ನು ಕೂಡ ಕೆಲ ಅಧಿಕಾರಿಗಳು, ಕೆಲ ಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೇನೆ, ಹೊಸ ಗೌರವಿತ ಮುಖ್ಯಮಂತ್ರಿಗಳು ತಾವು ಬಂದಿದ್ದೀರಿ, ದಯಮಾಡಿ ಜನರ ಒಂದು ಮತದಾನದ ಒಂದು ಹಕ್ಕಿನ ಒಂದು ಗೌರವವನ್ನು ಕಾಪಾಡಬೇಕು. ಅಂದರೆ ಸುಮಾರು 130ಗಿಂತ ಹೆಚ್ಚಿನ ಶಾಸಕರು ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದಾರೆ. ಅಂದರೆ ಅದಕ್ಕೆ ಮನ್ನಣೆಯನ್ನು ಕೊಟ್ಟು, ಅದು ಗೌರವವನ್ನು ಕೊಟ್ಟು, ಭ್ರಷ್ಟ ಮಂತ್ರಿ ಏನಿದ್ದಾರೆ ಅವರನ್ನ ವಾಪಸ್ ತೆಗೆದುಕೊಳ್ಬೇಕು. ಅವ್ರ ಭ್ರಷ್ಟನ್ನು ಸ್ವಚ್ಛನ್ನು ಅನ್ನೋದು ನಾಳೆ ಕೋರ್ಟ್ ತೀರ್ಮಾನ ಮಾಡಲಿ. ಯಾಕಂದ್ರೆ ಇವತ್ತು ಬೇಲ್ ಮೇಲೆ ಬಂದಿದ್ದಾರೆ, ಇನ್ನೂ ತನಿಖೆ ಪೂರ್ತಿ ಆಗಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಮಂತ್ರಿಮಂಡಲಕ್ಕೆ ಅಷ್ಟು ಜರೂರ ತೆಗೆದುಕೊಳ್ಳುವಂತ ಅರ್ಜೆಂಟ್ ಏನಿತ್ತು ನಮ್ಗೆ ಯಾರು ಕೂಡ ಗೊತ್ತಿಲ್ಲ. ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಆ ಪಾಪದ ಹಣ ಹೈಕಮಾಂಡ್ ಅವ್ರಿಗೂ ಕೂಡ ತಲುಪಿದೆ. ಸುಮಾರು 10-20 ಅಧಿಕಾರಿಗಳು ಕೂಡ ನುಂಗಿದ್ದಾರೆ. ನಾಳೆ ಹೆಚ್ಚು ಕಮ್ಮಿ ಆದರೆ ಇಡೀ ಸರ್ಕಾರನೇ ಪತನ ಆಗುತ್ತೆ ಅಂತ ಹೇಳಿ, ಹೈಕಮಾಂಡ್ ಮುಜುಗರ ಆಗುತ್ತೆ ಅಂತ ಹೇಳಿ ಅವರನ್ನ ಪೋಷಿಸುವಂತ ಕೆಲಸವನ್ನ ಈ ಹೈಕಮಾಂಡ್ ಮಾಡ್ತಾ ಇದೆ. ಹಾಗಾಗಿ ಇದು ಯಾವುದು ಕೂಡ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಬೀದಿಗಿಳಿದು ಬಿಜೆಪಿ ಹೋರಾಟ ಮಾಡುತ್ತೆ. ಆದಷ್ಟು ಬೇಗ ಈ ಅಧಿವೇಶನ ಸುದೀರ್ಘವಾಗಿ ನಡೀಬೇಕು ಅಂದ್ರೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಮತ್ತೊಮ್ಮೆ ಪಡೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತೀವಿ ಸರ್.